ಸ್ನೇಹಿತರೆ ನಮಸ್ಕಾರ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ.ಎ. ನಾರಾಯಣಗೌಡರ ಒಂದು ನಾಯಕತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲ ಕರವೆಯ ಪಡೆ ಒಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಕಾರಣ ಏನಂದರೆ, ಒಬ್ಬ ನಾಡದ್ರೋಹಿ, ನಮ್ಮ ಭಾಷೆಗೆ ಅವಮಾನ ಮಾಡಿದಂತಹ ಸೋನು ನಿಗಮ್ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ಎಲ್ಲರಿಗೂ ಈಗಾಗಲೇ ವಿಚಾರ ಗೊತ್ತಾಗಿದೆ. ಏನು ನಮ್ಮ ಬೆಂಗಳೂರಲ್ಲೇ ಅವಳಹಳ್ಳಿಯ ಒಂದು ವ್ಯಾಪ್ತಿಯಲ್ಲಿ ಒಂದು ಕಾಲೇಜಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರ ಒಂದು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಅಲ್ಲಿ ಸೋನು ನಿಗಮು ಬೇರೆ ಬೇರೆ ಭಾಷೆಗಳ ಹಾಡು ಹೇಳ್ತಾ ಇರ್ತಾರೆ. ಆವಾಗ ಅಲ್ಲಿರುವಂತಹ ಕನ್ನಡಿಗರು ಕನ್ನಡ ಹಾಡು ಹೇಳಿ ಅಂತ ಅಂದಿದ್ದಕ್ಕೆ ಅವನು ಕನ್ನಡಿಗರ ಭಾಷೆಯ ಅಭಿಮಾನವನ್ನು ಏನು ಪೆಹಲ್ಗಾಮಲ್ಲಿ ನಡೆದಂತಹ ಭಯೋತ್ಪಾದನೆಗೆ ಎರಡನ್ನು ಅಂಟಾಕಿ ಕನ್ನಡಿಗರ ಭಾಷೆಗೆ ಅವಮಾನ ಮಾಡಿ ಅದಕ್ಕೆ ಸಾಬೀತುಪಡಿಸ್ಕೊಳ್ಳೋಕ್ಕೆ ಇಲ್ಲ, ಅಲ್ಲೆಲ್ಲ ಒಂದು 4 ಜನ ಪುಡಿ ರೌಡಿಗಳಿದ್ರು, ಅವ್ರಿಗೆ ನಾನು ಅದನ್ನು ಹೇಳಿದ್ದು ಎಲ್ಲ ಕನ್ನಡಿಗರಿಗಲ್ಲ ಅಂತೇಳಿ ತ್ಯಾಪೆ ಹಚ್ಚೋ ಕೆಲಸ ಮಾಡಿದಾನಲ್ಲ. ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ ಅಂದರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ನಾವು ಕನ್ನಡ ಭಾಷೆ ಮಾತಾಡಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ನಾವು ಬಂದಿದ್ದೀವಿ. ಇವತ್ತು ಸೋನು ನಿಗಮ್ ಅಷ್ಟೇ ಅಲ್ಲ, ಮೊನ್ನೆ ನೋಡಿದರೆ ವಿಂಗ್ ಕಮಾಂಡರ್ ಅವನೇ ಕನ್ನಡಿಗನ ಮೇಲೆ ಒಂದು ಅಧಿಕಾರ ಚಲಾಯಿಸಿ ಹೊಡೆದು ಬಡ್ದು ಕೊನೆಗೆ ಕನ್ನಡಿಗರನ್ನು ಒಂದು ಒಳ್ಳೆ ರೌಡಿಗಳ ಥರ ಒಂದು ಬೇರೆ ಬೇರೆ ರಾಷ್ಟ್ರೀಯ ಮಾಧ್ಯಮದಲ್ಲಿ ಕನ್ನಡಿಗರನ್ನ ಬಿಂಬಿಸಿದ್ದ ರೀತಿಯೆಲ್ಲ ನಾವು ಈಗಾಗಲೇ ನೋಡಿದ್ದೀವಿ. ಅಲ್ಲಿ ಒಂದು CC ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಆಗಿದ್ದಕ್ಕೆ ನಾವು ಸಾಬೀತಾಯಿತು ಕನ್ನಡಿಗಂದೇನು ತಪ್ಪಿಲ್ಲ, ಆ ವಿಂಗ್ ಕಮಾಂಡರೇ ಕನ್ನಡಿಗನ ಅಷ್ಟು ಮಟ್ಟಿಗೆ ತಳಿತ ಮಾಡಿದ್ದಾನೆ, ಹೊಡೆದಿದ್ದಾನೆ ಅಂತ. ಹೀಗೆ ದಿನ ಬೆಳಗಾದರೆ ಒಂದಲ್ಲ ಒಂದು ಅನ್ಯ ಭಾಷಿಕರು, ಅದರಲ್ಲೂ ಈ ಹಿಂದಿ ವಾಳಗಳು ಕರ್ನಾಟಕದಲ್ಲಿ ನಮ್ಮನೆಗೆ ಬಂದು ನಮ್ಮ ಮೇಲೆ ದರ್ಪ ತೋರಿಸ್ತಾರೆ ಅಂದರೆ ಇವ್ರನ್ನ ಸುಮ್ಮನೆ ಬಿಡಬೇಕಾ? ನಿಜವಾಗಿ ಕನ್ನಡಿಗರು ಎಚ್ಚೆತ್ಕೋಬೇಕು. ಆದರೆ ಯಾರು ಇದಕ್ಕೆ ಪ್ರತಿಭಟಿಸಿದ್ರೋ ಇಲ್ವೋ, ಆದರೆ ಅಣ್ಣ ಟಿ.ಎ. ನಾರಾಯಣಗೌಡರು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆ ಸೋನು ನಿಗಮ್ ನೀಡಿದಂಥ ಹೇಳಿಕೆಯ ತಕ್ಷಣವೇ ಅವನ ವಿರುದ್ಧ ಪ್ರತಿಭಟಿಸಿ ಸಿಡಿದೆದ್ದು ನಿಂತವರು ಕರ್ನಾಟಕ ರಕ್ಷಣೆಗೆ ಅಣ್ಣ ಟಿ.ಎ. ನಾರಾಯಣಗೌಡರ ಸಂಘಟನೆ. ತಕ್ಷಣ ಅವಳಹಳ್ಳಿ ಠಾಣೆಗೆ ಹೋಗಿ ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು FIR ಮಾಡಿ, ಅಷ್ಟಕ್ಕೂ ಸಾಲದಿರ ಅವ್ನು ಮತ್ತೆ ನಾಳೆ ಬಂದು ತಪ್ಪಾಯಿತು ಸಾರಿ ಕನ್ನಡಿಗರಿಗೆ ಅಂತ ಕೇಳೋ ನಾವು ಕ್ಷಮಿಸೋದಿಲ್ಲ. ಇವತ್ತು ಅದಕ್ಕೆ ಬೃಹತ್ ಪ್ರತಿಭಟನೆಯನ್ನು ಇಟ್ಕೊಂಡು ಎಲ್ಲ ಚಿತ್ರರಂಗದ ಎಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು, ನಿರ್ಮಾಪಕರು, ನಿರ್ದೇಶಕರು, ಹಾಗೆ ಚಲನಚಿತ್ರ ಮಂಡಳಿ, ಹಾಗೆ ಎಷ್ಟೋ ಕಲಾವಿದರು ಎಲ್ಲರೂ ಸೇರಿ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕನ್ನಡ ಚಿತ್ರರಂಗಕ್ಕೆ ನಾವು ಹೇಳೋದಿಷ್ಟೇ, ಇಂಥ ಸೋನು ನಿಗಮ್ಗೆ ಇನ್ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ನಮ್ಮ ನಾಡಲ್ಲೇ ಸಾಕಷ್ಟು ಪ್ರತಿಭೆಗಳಿವೆ ಸ್ವಾಮಿ. ಎಂತೆಂಥ ಪ್ರತಿಭೆಗಳು, ಎಂತೆಂಥ ಹಾಡುಗಾರರಿದ್ದಾರೆ. 10 ಪಟ್ಟು ಕೊಟ್ಟು ದುಡ್ಡು ಕೊಟ್ಟು ಅವನು ಕರ್ಕೊಂಬರೋಂಥದ್ದು ಏನು ಬೇಡ. ನಮ್ಮ ನಾಡಿನ ನಮ್ಮ ನೆಲದ ಕಲಾವಿದರಿಗೆ ನೀವು ಅವಕಾಶ ಕೊಡಿ. ಜೊತೆಗೆ ಸೋನು ನಿಗಮ್ನ ಯಾವುದೇ ಸಿನಿಮಾದಲ್ಲೂ ಕೂಡ ಅವನು ಹಾಡಿರಬಾರ್ದು. ಜೊತೆಗೆ ಕರ್ನಾಟಕದಲ್ಲಿ ಅವನೆಲ್ಲೂ ಕೂಡ ಕಾರ್ಯಕ್ರಮ ಮಾಡಬಾರ್ದು. ಆ ರೀತಿ ಎಚ್ಚರಿಕೆಯನ್ನು ಕೊಟ್ಟರೆ ಮುಂದಕ್ಕೆ ಇನ್ನೊಂದು ನಾಯಿಗಳು ಬೊಗಳೋದನ್ನ ತಪ್ಪುತ್ತೆ. ಇಲ್ಲಾಂದರೆ ಪದೇ ಬಂದು ಇದೇನು ಕರ್ನಾಟಕ ತೋಟ ಪಂಚತ್ರನ ಬಂದವರೆಲ್ಲ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ. ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರು ಕನ್ನಡದ ಮಕ್ಳಿಗೆ ಕಟ್ಟಿರೋದು. ಯಾರ್ಯಾರು ಅನ್ಯ ಭಾಷಿಕರು ಬಂದು ನಮ್ಮನೆಗೆ ಬಂದು ನಮ್ಮ ಮೇಲೆ ದರ್ಪ ತೋರಿಸಿ ಅಂತಲ್ಲ. ಇನ್ನು ಮುಂದೆ ಇವೆಲ್ಲ ಆಗೋದಿಲ್ಲ ಸ್ವಾಮಿ. ಏನಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಸಂಸ್ಕೃತಿಗೆ, ಅವರ ಭಾಷೆಗೆ ಗೌರವ ಕೊಟ್ಟು ಇರೋದಾರೆ ಇಲ್ಲಿರಬೇಕು. ಇಲ್ಲ ಅಂದರೆ ನೀವು ಹೋಗಿಲ್ಲ ಅಂದ್ರೂ ಕರ್ನಾಟಕ ರಕ್ಷಣೆಗೆ ನಾರಾಯಣಗೌಡರ ಒಂದು ಕರವೇ ಪಡೆ ನಿಮ್ಮನ್ನೆಲ್ಲ ಓಡಿಸೋವಂಥ ಕೆಲಸ ನಾವು ಮಾಡ್ತೀವಿ. ನಾವೆಲ್ಲ ಈಗ ಮಹಿಳಾ ಘಟಕ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ನಾವು ಮಹಿಳೆಯರು ಫಸ್ಟ್ ಬೀದಿಯಲ್ಲಿ ನಿಂತ್ಕೋತೀವಿ. ಯಾರಾದರೂ ಅನ್ಯ ಭಾಷಿಕರು ಏನಾದರೂ ನಿಮ್ಮ ಗಾಂಚಲಿ ತೋರಿಸಿದ್ರೆ ಮಹಿಳೆಯರು ಬಂದು ನಿಂತ್ಕೊಂಡು ನಿಮ್ಮನ್ನು ಒದ್ದು ಓಡಿಸೋ ಕೆಲಸ ನಾವು ಮಾಡ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ